ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಹೇಳಿದ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 2ನೇ ಅಧ್ಯಾಯದ 5ನೇ ವಚನದಿಂದ 28ನೇ ವಚನಗಳವರೆಗೆ ಧ್ಯಾನ ಮಾಡಿ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡಿರುವಿರಿ ಎಂದು ನಾನು ನಂಬುತ್ತೇನೆ. ಹಳೆಯ ಬಟ್ಟೆಗೆ ಹೊಸ ತ್ಯಾಪೆಯನ್ನು ಹಚ್ಚುವುದಿಲ್ಲ ಮತ್ತು ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಿಡುವುದಿಲ್ಲ ಎಂಬುದಾಗಿ ಹೇಳುವುದರ ಮೂಲಕ ತಾನು ಹೊಸ ಸಂಗತಿಯನ್ನು ಮಾಡಲು ಬಂದವನು ಎಂಬುದಾಗಿ ಸ್ಪಷ್ಟಪಡಿಸಿದ್ದನ್ನು ತಿಳಿದುಕೊಂಡೆವು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾರ್ಕನ ಸುವಾರ್ತೆಯ 3ನೇ ಅಧ್ಯಾಯದ 1ನೇ ವಚನದಿಂದ 4ನೇ ಅಧ್ಯಾಯದ 2ನೇ ವಚನಗಳವರೆಗಿನ ಧ್ಯಾನದಲ್ಲಿ ದೆವ್ವಗಳ ಬಗ್ಗೆ ಬಹು ಅರ್ಥಗರ್ಭಿತವಾದ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಡೆಯನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಮಾರ್ಕನು ಬರೆದ ಸುವಾರ್ತೆಯ ಅಧ್ಯಯನದಲ್ಲಿ ನಾವು ಕಲಿತ ವಿಷಯಗಳಿಗಾಗಿ ದೇವರನ್ನು ಕೊಂಡಾಡುತ್ತಾ ಇಂದೂ ಕೂಡ ಆತನ ವಾಕ್ಯದಲ್ಲಿ ಸತ್ಯವನ್ನು ತಿಳಿದುಕೊಂಡು ಬಲ ಹೊಂದುವಂತೆ ಆತನ ಸಹಾಯವನ್ನು ಬೇಡಿಕೊಂಡು ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಬನ್ನಿರಿ ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ ಮುಖ್ಯಾಂಶಗಳನ್ನು ನೋಡೋಣ. ಕೈಬತ್ತಿ ಹೋದ ಮನುಷ್ಯನು, ಗಲಿಲಾಯ ಸಮುದ್ರದ ಬಳಿ ಅನೇಕರು ಸ್ವಸ್ಥರಾದದ್ದು, ಅಲ್ಲಿನ ಅಶುದ್ಧ ಆತ್ಮಗಳು ಶಿಷ್ಯರನ್ನು ಕರೆದದ್ದು ಮತ್ತು ಆತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂಬ ಆಕ್ಷೇಪಣೆ, ಹೊಸ ಸಂಬಂಧ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗದಲ್ಲಿ ಸಬ್ಬತ್ತಿನ ಕುರಿತಾದ ಚರ್ಚೆ ಮುಂದುವರಿದು ಕೊನೆಗೆ ಧಾರ್ಮಿಕ ನಾಯಕರು ಆತನಿಂದ ದೂರ ಹೋಗುತ್ತಾರೆ. ಯೇಸು ಅನೇಕ ಜನರನ್ನು ಗುಣಪಡಿಸಿದಾನೆಂಬುದಾಗಿ ಇಲ್ಲಿ ಕಂಡುಬಂದರೂ ಆ ಘಟನೆಗಳನ್ನು ಪ್ರತ್ಯೇಕವಾಗಿ ಹೆಸರಿಸಲಾಗಿಲ್ಲ. ಪಾರ್ಶ್ವವಾಯು ರೋಗಿಯ ಘಟನೆಯಂತೆ ಮಾರ್ಕನು ಯಾವುದನ್ನೂ ವಿವರವಾಗಿ ನಮಗೆ ತಿಳಿಸಲಿಲ್ಲ. ಆತನಿಂದ ತುಂಬಾ ಮಂದಿ ಗುಣಹೊಂದಿದರೆಂದು ಮಾತ್ರ ತಿಳಿಸುತ್ತಾನೆ. ಇದರಿಂದಾಗಿ ಯೇಸು ಗುಣಪಡಿಸಿದವರ ಸಂಖ್ಯೆಯ ಕುರಿತು ನಮ್ಮಲ್ಲಿ ಪ್ರಶ್ನೆಗಳು ಇರಬಹುದು. ಹೌದು ಪ್ರಿಯರೇ, ಮಾರ್ಕನು ಈ ಸಂಖ್ಯೆ ತುಂಬಾ ದೊಡ್ಡದಿದೆಯೆಂದು ಮಾತ್ರ ಸೂಚಿಸುತ್ತಾನೆ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ನಾವು ನೋಡುತ್ತೇವೆ ಕೈ ಬತ್ತಿ ಹೋದ ಮನುಷ್ಯನ ಬಗ್ಗೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಇನ್ನೊಂದು ಸಮಯದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋದಾಗ ಅಲ್ಲಿ ಕೈಬತ್ತಿ ಹೋದವನೊಬ್ಬನಿದ್ದನು. ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆಲೋಚಿಸಿ ಸಬ್ಬತ್ತಿನದಲ್ಲಿ ಅವನನ್ನು ಸ್ವಸ್ಥ ಮಾಡುವನೋ ಏನೋ ಎಂದು ಆತನನ್ನು ಹೊಂಚಿ ನೋಡುತ್ತಾ ಇದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೈಬತ್ತಿ ಹೋದವನನ್ನು ಬೇಕೆಂದೇ ಅಲ್ಲಿ ತಂದಿರಬಹುದೆಂದು ನಮಗೆ ಸ್ಪಷ್ಟವಾಗುತ್ತದೆ. ಮೊದಲಿನ ಘಟನೆ ಹೊರಗೆ ಹೊಲದಲ್ಲಿ ನಡೆದದ್ದು, ಅದು ಸಾರ್ವಜನಿಕ ಸ್ಥಳವಾಗಿತ್ತು. ಆದರೆ ಪ್ರಿಯರೇ, ಇಲ್ಲಿ ಘಟನೆ ಸಭಾಮಂದಿರದಲ್ಲಿ ನಡೆದದ್ದು, ಅದು ಪರಿಶುದ್ಧ ಸ್ಥಳವಾಗಿದೆ. ಕರ್ತನಾದ ಯೇಸು ಅನೇಕ ಮಂದಿಯನ್ನು ಸ್ವಸ್ಥ ಮಾಡುತ್ತಿದ್ದನು. ಹೀಗೆ ನಡೆಯುತ್ತಿರುವಾಗ ಕೈಬತ್ತಿ ಹೋದವನೊಬ್ಬನನ್ನು ಅಲ್ಲಿಗೆ ತಂದರೆ ಖಂಡಿತವಾಗಿ ಯೇಸು ಅವನನ್ನು ಗುಣಪಡಿಸುತ್ತಾನೆಂದು ಅವರಿಗೆ ತಿಳಿದಿತ್ತು. ಆದರೆ ಸಬ್ಬತ್ತಿನದಲ್ಲಿ ಒಬ್ಬನನ್ನು ಸ್ವಸ್ಥ ಮಾಡುವ ಮೂಲಕ ಆತನು ಸಬ್ಬತ್ತಿನ ನಿಯಮವನ್ನು ಮೀರಿದ್ದಾನೆಂದು ಹೇಳುವುದು ಅವರಿಗೆ ಬೇಕಾಗಿತ್ತು. ಆದ್ದರಿಂದ ಅವರು ಆ ಮನುಷ್ಯನನ್ನು ಬೇಕೆಂದೇ ಅಲ್ಲಿಗೆ ಕರೆತಂದಿದ್ದರು ಮತ್ತು ಆ ವೈರಿಗಳು ಆತನನ್ನು ಹೊಂಚಿ ನೋಡುತ್ತಿದ್ದರು. ಯೇಸುವಿನ ಮೇಲೆ ದೂರು ಹಾಕಲು ಒಂದು ಚಿಕ್ಕ ಕಾರಣವಾದರೂ ದೊರಕಲಿ ಎಂದು ಅವರು ಕಾಯುತ್ತಿದ್ದರು. ಅವರು ತುಂಬಾ ಹೊತ್ತು ಕಾಯಬೇಕಾಗಿ ಬರಲಿಲ್ಲ ಪ್ರಿಯರೇ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಆತನು ಕೈಬತ್ತಿದವನಿಗೆ, ಎದ್ದು ನಡುವೆ ಬಾ ಎಂದು ಹೇಳಿ ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ಕಾರ್ಯ ನಡೆಸುತ್ತಿದ್ದಾನೆ. ಒಂದು ಭಾಷಾಂತರದಲ್ಲಿ ಹೀಗೆ ನೋಡುತ್ತೇವೆ: ಏಳು, ಇಲ್ಲಿ ನಡುವಿಗೆ ಬಂದು ನಿಂತುಕೋ ಎಂದು ತಿಳಿಸಿಯದೆ. ಆತನು ಜನರಿಗೆ ಏನೋ ಹೇಳಲಿಕ್ಕಿರುವುದರಿಂದ ಆ ಮನುಷ್ಯನನ್ನು ಜನರ ನಡುವಿಗೆ ಕರೆದನು. ಮುಂದುವರೆದು ಪ್ರಿಯರ ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಅವರಿಗೆ, ಸಬ್ಬತ್ತಿನದಲ್ಲಿ ಯಾವುದನ್ನು ಮಾಡುವುದು ನ್ಯಾಯ? ಮೇಲನ್ನು ಮಾಡುವುದೋ ಕೇಡನ್ನು ಮಾಡುವುದೋ? ಪ್ರಾಣವನ್ನು ಉಳಿಸುವುದೋ ತೆಗೆಯುವುದೋ ಎಂದು ಹೇಳಲು
ಅವರು ಸುಮ್ಮನಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಾವು ಮಾತಾಡಿದರೆ ಸಿಕ್ಕಿ ಬೀಳಬಹುದೆಂಬ ಭಯದಿಂದ ಅವರು ಆತನಿಗೆ ಯಾವ ಉತ್ತರವನ್ನೂ ಕೊಡಲಿಲ್ಲ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನವನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆಗ ಆತನು ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಕೋಪದಿಂದ ಸುತ್ತಲೂ ಅವರನ್ನು ನೋಡಿ ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಕೈ ವಾಸಿಯಾಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಅವರ ಆಚಾರ ಪದ್ಧತಿಗಳ ಮೂಢನಂಬಿಕೆಯನ್ನು ಮುರಿದನು. ಇಸ್ರಾಯೇಲರಿಗೆ ಮೂಲತಃ ಸಬ್ಬತ್ ದಿನವನ್ನು ದೇವರು ಯಾಕೆ ಕೊಟ್ಟನು ಎಂಬುದರ ಮೂಲ ವಿಚಾರಕ್ಕೆ ಆತನು ಬಂದನು. ತಾವು ಉತ್ತರ ಕೊಟ್ಟರೆ ತಮ್ಮನ್ನೇ ಸಿಕ್ಕಿಸಿ ಹಾಕಿಸಿಕೊಂಡಂತೆ ಎಂದು ಅವರು ತಿಳಿದಿದ್ದರಿಂದ ಅವರು ಸುಮ್ಮನಿದ್ದರು. ಇಲ್ಲಿ ಕರ್ತನಾದ ಯೇಸು ಕೋಪದಿಂದ ಸುತ್ತಲೂ ನೋಡಿದನು ಎಂಬುದನ್ನು ನೋಡುತ್ತೇವೆ. ಇಲ್ಲಿ ಬರೆದ ಮಾತಿನ ಅರ್ಥ ಹೀಗಾಗುತ್ತದೆ: ಅದೇನೆಂದರೆ, ಆತನು ಸುತ್ತಲೂ ಅವರನ್ನು ಕ್ಷಣ ಮಾತ್ರ ಕೋಪದಿಂದ ನೋಡಿದನು ಎಂಬುದಾಗಿ. ಪ್ರಿಯರೇ, ಅವರ ಮನಸ್ಸು ಕಲ್ಲಾಗಿರುವುದನ್ನು ಕಂಡು ದುಃಖಪಟ್ಟು ಎಂಬುದನ್ನು ನೋಡುತ್ತೇವೆ. ಅಂದರೆ ಈ ದುಃಖವು ಆತನಲ್ಲಿ ಮತ್ತೂ ಉಳಿದು ಹೋಯಿತು ಎಂದಾಗುತ್ತದೆ. ಯೇಸು ಆ ಮನುಷ್ಯನನ್ನು ಸಬ್ಬತ್ ದಿನದಂದು ಗುಣಪಡಿಸಿದನು. ಪ್ರಿಯರೇ, 2ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿನ ಘಟನೆಯು ಈ ಗುಣಪಡಿಸಿದ ಘಟನೆಯು ಜೊತೆಯಾಗಿ ನೋಡತಕ್ಕವುಗಳಾಗಿವೆ. ಈ ಘಟನೆಗಳಾದ ಬಳಿಕ ಧಾರ್ಮಿಕ ನಾಯಕರು ಯೇಸುವಿನಿಂದ ಬೇರೆಯಾಗಿ ಹೋದರು. ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಗಲಿಲಾಯದ ಬಳಿ ಅನೇಕರು ಸ್ವಸ್ಥರಾದದ್ದು ಎಂಬುದನ್ನು ನೋಡಲಿದ್ದೇವೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಫರಿಸಾಯರು ಹೊರಕ್ಕೆ ಹೋಗಿ ಕೂಡಲೇ ಹೆರೋದ್ಯರನ್ನು ಕೂಡಿಕೊಂಡು, ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಬ್ಬತ್ ದಿನಕ್ಕೆ ಸಂಬಂಧಪಟ್ಟ ಈ 2 ಘಟನೆಗಳಾದ ಬಳಿಕ ಆ ವೈರಿಗಳು ಯೇಸುವಿನ ಹಿಂದೆ ಬಿದ್ದು ಕ್ರೂಜೆಯಲ್ಲಿ ಆತನನ್ನು ಕೊಲ್ಲಿಸುವ ತನಕಲೂ ಬಿಡದೆ ಹಿಂಬಾಲಿಸುತ್ತಲೇ ಬಂದರು. ಆತನನ್ನು ಕೊಲ್ಲಿಸುವ ಸಂಚಿಗೆ ಇದು ಮೂಲವಾಯಿತು. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 7 ಮತ್ತು 8ನೇ ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ತನ್ನ ಶಿಷ್ಯರ ಕೂಡ ಆ ಸ್ಥಳವನ್ನು ಬಿಟ್ಟು ಸಮುದ್ರದ ಬಳಿಗೆ ಹೋದನು. ಗಲಿಲಾಯದಿಂದ ಬಹು ಜನರು ಆತನ ಹಿಂದೆ ಹೋದರು. ಇದಲ್ಲದೆ ಆತನು ಇಂತಿಂಥ ಕೆಲಸಗಳನ್ನು ಮಾಡುತ್ತಾನೆಂದು ಕೇಳಿ ಬಹು ಜನರು ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ಇದುಮಾಯದಿಂದಲೂ ಯೊರ್ದಾನ್ ಹೊಳೆಯ ಆಚೆಯಿಂದಲೂ ತೂರ್ ಸೀದೋನ್ ಪಟ್ಟಣಗಳ ಸುತ್ತಲಿಂದಲೂ ಆತನ ಬಳಿಗೆ ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈಗ ಜನರು ಸುತ್ತಲಿನ ಎಲ್ಲಾ ಸ್ಥಳಗಳಿಂದಲೂ ಬಂದು ಆತನನ್ನು ಹಿಂಬಾಲಿಸತೊಡಗಿದರು. ಆದರೆ ಯೇಸು ಉಪಾಯವಾಗಿ ಅವರನ್ನು ಬಿಟ್ಟು ಹೋದನು. ಯಾಕಂದರೆ ಆತನೇ ಹೇಳಿದ್ದನು, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನಾವು ಕಾಣುತ್ತೇವೆ. ಪ್ರಿಯರೇ, ಮುಂದಕ್ಕೆ ಆತನು ಈ ವಿರೋಧಗಳ ನಡುವಿಗೆ ಹೋದನು. ಆದರೆ ಈಗ ಆತನು ಅವರಿಂದ ತಪ್ಪಿಸಿಕೊಂಡು ದೂರ ಹೋದನು. ಜನರ ಗುಂಪು ಆತನ ಹಿಂದೆ ಹೋಯಿತು. ಈ ಸ್ಥಳಗಳನ್ನು ನೀವು ಭೂಪಟದಲ್ಲಿ ನೋಡುವುದಾದರೆ ಆ ಸುತ್ತಲಿನ ಇಡೀ ಪ್ರದೇಶವನ್ನೇ ಒಳಗೊಂಡಂತಿರುತ್ತದೆ. ಈ ಎಲ್ಲಾ ಸ್ಥಳಗಳಿಂದಲೂ ಜನರು ಯೇಸುವಿನ ಬೋಧನೆ ಕೇಳಲು ಕೂಡಿ ಬರುತ್ತಿದ್ದರು. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 9 ಮತ್ತು 10ನೇ ವಚನಗಳು ನೋಡಿಕೊಳ್ಳೋಣ. ಜನರು ಗುಂಪಾಗಿದ್ದರಿಂದ ಮೈಮೇಲೆ ಬಿದ್ದು ನೂಕಾರೆಂದು ಆತನು ತನಗೆ ಒಂದು ದೋಣಿಯು ಸಿದ್ಧವಾಗಿರಲಿ ಎಂಬುದಾಗಿ ಶಿಷ್ಯರಿಗೆ ಹೇಳಿದನು. ಯಾಕೆಂದರೆ ಆತನು ಅನೇಕರನ್ನು ಸ್ವಸ್ಥ ಮಾಡಿದ್ದರಿಂದ ರೋಗಪೀಡಿತರಾಗಿದ್ದವರೆಲ್ಲರೂ ಆತನನ್ನು ಮುಟ್ಟಬೇಕೆಂದು ಮೇಲೆ ಬೀಳುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆ ಜನರ ಗುಂಪಿನಿಂದಾಗಿ ಆತನಿಗೆ ಅಡ್ಡಿಯಾಗುತ್ತಿದ್ದುದು ಮಾತ್ರವಲ್ಲದೆ ಅಪಾಯವೂ ಉಂಟಾಗಬಹುದಾಗಿತ್ತು. ಅವರು ಎಲ್ಲಾ ಕಡೆಯಿಂದಲೂ ಮುತ್ತಿಕೊಳ್ಳುತ್ತಿದ್ದರು. ಆತನು ಅನೇಕರನ್ನು ಗುಣಪಡಿಸಿದನೆಂದು ಬರೆದದೆ. ಅನೇಕರೆಂದರೆ ಸರಿಯಾದ ಸಂಖ್ಯೆ ಹೇಳಲಾಗದು, ತುಂಬಾ ಜನರು ಎಂದಷ್ಟೇ ಅರ್ಥ. ಪ್ರಿಯರೇ, ಈ ಅನೇಕರಲ್ಲಿ ಕೆಲವರ ಕುರಿತಾಗಿ ಮಾತ್ರ ನಾವು ಸುವಾರ್ತೆಗಳಲ್ಲಿ ಬರೆದದ್ದನ್ನು ನೋಡುತ್ತೇವೆ. ಜನರ ಗಡಿಬಿಡಿಯೂ ಕೂಡ ಅರ್ಥವಾಗುವಂಥದ್ದೇ. ಮಾನವ ಜನಾಂಗವು ಅಗತ್ಯಕತೆಗಳಿಂದ ತುಂಬಿದೆ. ನಾವೆಲ್ಲರೂ ಈ ಜನಾಂಗದವರೇ ಆಗಿದ್ದೇವೆ ಅಲ್ಲವೇ? ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು
ಮುಂದುವರಿಸುವ ಹಾಗೆ ಗಲಿಲಾಯ ಸಮುದ್ರದ ಬಳಿಯ ದೆವ್ವಗಳು ಎಂಬ ವಿಚಾರದಲ್ಲಿ ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11 ಮತ್ತು 12ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. ಮತ್ತು ದೆವ್ವಗಳು ಆತನನ್ನು ಕಂಡಾಗೆಲ್ಲ ಆತನ ಪಾದಕ್ಕೆ ಬಿದ್ದು, ನೀನು ದೇವಕುಮಾರನೆಂದು ಕೂಗುತ್ತಿದ್ದವು. ಆದರೆ ಆತನು ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಬಹು ಖಂಡಿತವಾಗಿ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೆವ್ವಗಳು ಆತನ ಗುರುತು ಹಿಡಿದವೆಂದು ಓದುತ್ತೇವೆ. ಈ ಕುರಿತು ಮುಂದಕ್ಕೆ ನಾವು ನೋಡೋಣ. ದೆವ್ವಗಳಿಂದ ಹಿಡಿಯಲ್ಪಡುವುದರ ಕುರಿತು ವಿವರವಾಗಿ ಮುಂದೆ ಕಲಿಯೋಣ. ಈಗಿನ ದಿನಗಳಲ್ಲಿ ಸೈತಾನನ ಆರಾಧನೆ ಎಂಬುದು ಹೆಚ್ಚಾಗುತ್ತಾ ಇದೆ. ಆದರೆ ಯೇಸುವಿಗೆ ಈ ಅಧೋಲೋಕದ ಗಣಗಳ ಸಾಕ್ಷಿ ಬೇಕಾಗಿರಲಿಲ್ಲ. ದೆವ್ವಗಳು ಆತನು ಯಾರೆಂಬುದಾಗಿ ಹೇಳುತ್ತಿದ್ದವು, ಆದರೆ ಆತನಿಗೆ ಅವುಗಳ ಸಾಕ್ಷಿ ಬೇಕಾಗಿರಲಿಲ್ಲ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ನಮ್ಮ ಧ್ಯಾನದಲ್ಲಿ ಶಿಷ್ಯರನ್ನು ಆರಿಸಿಕೊಂಡದ್ದು ಎಂಬ ಬಗ್ಗೆ ನೋಡಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, 12 ಮಂದಿ ಅಪೊಸ್ತಲರನ್ನು ಆರಿಸಿ ನೇಮಿಸಿದರಲ್ಲಿ ದೇವರ ಸಾರ್ವಭೌಮ ಉದ್ದೇಶವೇನೆಂಬುದನ್ನು ನಾವು ನೋಡಲಿದ್ದೇವೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ನೀವು ಗಮನಿಸಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಆತನು ಆಯ್ಕೆ ಮಾಡುತ್ತಾನೆ. ನಮಗೆ ಇಷ್ಟವಿರಲಿ ಇಲ್ಲದಿರಲಿ, ಆಯ್ಕೆ ಮಾಡುವಾತನು ದೇವರೇ ಆಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆತನು ಅವರನ್ನು ಆರಿಸಿರುವುದರಿಂದ ಆತನೇ ಅವರಿಗೆ ಜವಾಬ್ದಾರನಾಗಿದ್ದಾನೆಂದು ಹೇಳಿದರೆ ತಪ್ಪಾಗದು. ಇದು ನಮಗೆ ಆದರಣೆಯ ಮಾತಾಗಿದೆಯಲ್ಲವೇ? ನನ್ನ ಪ್ರಿಯ ಸ್ನೇಹಿತನೇ, ದೇವರು ನಿನ್ನನ್ನು ರಕ್ಷಿಸಿದ್ದಾನೆ. ನಿನ್ನಲ್ಲಿ ಒಳ್ಳೆಯ ಕಾರ್ಯವನ್ನು ಪ್ರಾರಂಭಿಸಿದ್ದಾನೆ. ನಿನ್ನೊಂದಿಗೆ ಯಾವಾಗಲೂ ಆತನು ಇರುತ್ತಾನೆ. ಆತನೇ ಕೊನೆ ತನಕ ನಿನ್ನನ್ನು ನಡೆಸ್ತಾನೆ. ನಾವು ಆತನಿಗೆ ವಿಧೇಯರಾಗಬೇಕು. ಪ್ರಿಯರೇ, ಯೇಸು ಅವರನ್ನು ಕರೆದಾಗ ಅವರು ಆತನ ಕರೆಗೆ ಓಗೊಟ್ಟರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ನೋಡಿಕೊಳ್ಳೋಣ. ಆತನು 12 ಮಂದಿಯನ್ನು ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳುಹಿಸುತ್ತೇನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಆತನು ಅಪೊಸ್ತಲರಿಗೆ ಕೊಟ್ಟ ಕೊನೆಯ ಕರೆಯಾಗಿದೆ. ಇಲ್ಲಿಂದ ಅವರು ನಿಜ ಅರ್ಥದಲ್ಲಿ ಅಪೊಸ್ತಲರಾದರು. ಇಲ್ಲಿಂದ ಅವರು ಪ್ರತ್ಯೇಕವಾದ ಆತನ ಸೇವೆಗಾಗಿ ಕಳುಹಿಸಲ್ಪಟ್ಟರು. ಅವರು ಪ್ರತ್ಯೇಕಿಸಲ್ಪಟ್ಟವರು. ಯಾಕಂದರೆ ಆತನು ಅವರ ಜೊತೆಯಲ್ಲಿ ದೈಹಿಕವಾಗಿ ಹೋಗಲಿಲ್ಲ. ಮಾರ್ಕನು ವಿವರವೇನನ್ನೂ ಕೊಡಲಿಲ್ಲ. ಆದರೆ ಈ ಸಮಯದಲ್ಲಿ ಅವರಿಗೆ ಕೊಡಲ್ಪಟ್ಟಂಥ ಸಂದೇಶವು ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 5ನೇ ವಚನದಿಂದ 42ನೇ ವಚನದಲ್ಲಿ ದಾಖಲಾಗಿರುತ್ತದೆ. ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದ ತನಕ ಈ ಅಪೊಸ್ತಲರ ಹೆಸರುಗಳು ಹೇಳಲ್ಪಟ್ಟಿದೆ. ಅದರಲ್ಲಿ ಮೊದಲನೆಯದು ಸೀಮೋನ್ ಪೇತ್ರ. ಶಿಷ್ಯರ ಪಟ್ಟಿಯಲ್ಲಿ ಇವನ ಹೆಸರು ಯಾವಾಗಲೂ ಮೊದಲಿಗೆ ಇರುತ್ತದೆ. ಎರಡನೇದಾಗಿ ಜೆಬೆದಾಯನ ಮಗ ಯಾಕೋಬ. ಮೂರನೇದಾಗಿ ಯಾಕೋಬನ ತಮ್ಮ ಯೋಹಾನ. ನಾಲ್ಕನೆಯದು ಅಂದ್ರೆಯ ಅಂದರೆ ಪೇತ್ರನ ತಮ್ಮನು. ಐದನೇದಾಗಿ ಫಿಲಿಪ್ಪ. ಆರನೇದು ಬಾರ್ತಲೋಮಾಯ. ಏಳನೇದು ಮತ್ತಾಯ. ಎಂಟನೆಯದು ತೋಮ. ಒಂಬತ್ತನೆಯದು ಅಲ್ಫಾಯನ ಮಗನಾದ ಯಾಕೋಬ. 10 ಲೆಬ್ಬಿಯನೆಂದು ಯೂದನೆಂದು ಕರೆಯಿಸಿಕೊಳ್ಳುವ ತದ್ದಾಯ. 11 ಕಾನಾನ್ಯರವನಾದ ಸೀಮೋನನು. ಮತ್ತು 12ನೇವನು ಯೇಸುವನ್ನು ಹಿಡುಕೊಟ್ಟ ಇಸ್ಕಾರಿಯೋತ ಯೂದ ಎಂಬವನೇ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 20 ಮತ್ತು 21ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆತನು ಮನೆಯೊಳಕ್ಕೆ ಬಂದಾಗ ಜನರು ತಿರುಗಿ ನೆರೆದದ್ದರಿಂದ ಊಟಕ್ಕೂ ಅವಕಾಶವಾಗಲಿಲ್ಲ. ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದದೆ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು ಎಂಬುದಾಗಿ. ಪ್ರೀತಿಯುಳ್ಳ
ಸಹೋದರ ಸಹೋದರಿಯರೇ, ಯೇಸು ಎಷ್ಟು ಕೆಲಸದ ಒತ್ತಡದಲ್ಲಿದ್ದಾನೆಂಬುದನ್ನು ಮಾರ್ಕನು ತಿಳಿಸುತ್ತಾನೆ. ಆದರೆ ಯೇಸುವಿನ ಬಂಧುಗಳ ಪ್ರತಿಕ್ರಿಯೆಯನ್ನು ನೋಡಿರಿ. ಒಬ್ಬನೂ ತನ್ನ ಜೀವಿತವನ್ನು ಯಾವುದಾದರೂ ಒಳ್ಳೆಯ ಕೆಲಸಕ್ಕಾಗಿ ಮುಡುಪಾಗಿಟ್ಟರೆ ಜನರು ಅಂಥವನ್ನು ಶ್ಲಾಘಿಸುತ್ತಾರೆ. ಒಬ್ಬ ಸಂಗೀತಗಾರ, ಆಟಗಾರ, ವ್ಯವಹಾರಸ್ಥ, ಕಲೆಗಾರ ಇಂಥವರು ತಮ್ಮ ಕೆಲಸಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡರೆ ಅವರನ್ನು ಜನ ಮೆಚ್ಚುತ್ತಾರೆ. ಆದರೆ ದೇವರ ಕಾರ್ಯಕ್ಕಾಗಿ ಒಬ್ಬನು ತನ್ನನ್ನು ಪೂರ್ಣವಾಗಿ ಸಮರ್ಪಿಸಿಕೊಂಡರೆ ಅವನನ್ನು ಹುಚ್ಚನ ಎನ್ನುತ್ತಾರೆ. ಎಂಥ ವಿಪರ್ಯಾಸ ನೋಡಿರಿ! ಲೋಕದ ಆಲೋಚನೆಗಳು, ಹೇಳಿಕೆಗಳು ಎಲ್ಲವೂ ಇದೇ ರೀತಿಯಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಾವು ನೋಡುತ್ತೇವೆ, ಆತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವ ಬಿಡಿಸುತ್ತಾನೆಂದು ಶಾಸ್ತ್ರಿಗಳ ಆರೋಪ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ. ಇದಲ್ಲದೆ ಯೆರೂಸಲೇಮಿಂದ ಬಂದಿದ್ದ ಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆಂತಲೂ ಇವನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆಂತಲೂ ಹೇಳುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ಬೆಲ್ಜೆಬೂಲನೆಂದರೆ ಅನ್ಯರು ಪೂಜಿಸುತ್ತಿದ್ದ ಒಂದು ದೇವತೆ. ದುಷ್ಟ ಶಕ್ತಿಗಳಲ್ಲಿ ಇವನಿಗೆ ಹೆಚ್ಚಿನ ಶಕ್ತಿ ಇದೆ ಎಂದು ಅವರು ನಂಬುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನಗಳನ್ನು ನೋಡೋಣ. ಆತನು ಅವರನ್ನು ಹತ್ತರಕ್ಕೆ ಕರೆದು ಅವರಿಗೆ ಸಾಮ್ಯ ರೂಪವಾಗಿ ಹೇಳಿದ್ದೇನೆಂದರೆ, ಸೈತಾನನು ಸೈತಾನನನ್ನು ಬಿಡಿಸುವುದುಂಟೆ? ಒಂದು ರಾಜ್ಯದಲ್ಲಿ ಭೇದ ಹುಟ್ಟಿದರೆ ಆ ರಾಜ್ಯವು ಉಳಿಯಲಾರದು. ಒಂದು ಮನೆಯಲ್ಲಿ ಭೇದ ಹುಟ್ಟಿದರೆ ಆ ಮನೆಯೂ ನಿಲ್ಲಲಾರದು. ಆದರೆ ಸೈತಾನನು ತನಗೆ ವಿರೋಧವಾಗಿ ಎದ್ದು ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡರೆ ಅವನು ನಿಲ್ಲಲಾರದೆ ನಾಶವಾಗಿ ಹೋಗುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮಾತಿನ ಅರ್ಥವೇನೆಂದರೆ, ತಾನು ದೆವ್ವಗಳ ಒಡೆಯನ ಸಹಾಯದಿಂದ ದೆವ್ವ ಬಿಡಿಸುವುದು ಅಸಾಧ್ಯ. ಯಾಕೆಂದರೆ ಆಗ ಒಂದು ಮನೆ ತನ್ನಲ್ಲಿ ವಿಭಾಗವಾದಂತಾಗಿರುತ್ತದೆ ಎಂಬುದಾಗಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 27ನೇ ವಚನವನ್ನು ನೋಡೋಣ. ಅದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದಕ್ಕಾಗುವುದಿಲ್ಲ. ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಬ್ಬ ಬಲಿಷ್ಠನ ಮನೆಯನ್ನು ಸುಲುಕೊಳ್ಳಬೇಕಾದರೆ ಮೊದಲು ಅವನನ್ನು ಕಟ್ಟಿಹಾಕಬೇಕು. ಇಲ್ಲಿರುವ ಸತ್ಯವು ಕೂಡ ಇದೇ ಆಗಿದೆ. ಯೇಸು ಸೈತಾನನ ಬಲದಿಂದ ಈ ಕೆಲಸಗಳನ್ನು ಮಾಡುತ್ತಿಲ್ಲ. ಯಾಕಂದರೆ ಹಾಗಿದ್ದಲ್ಲಿ ಸೈತಾನನು ವಿಭಾಗವಾಗಿ ತನಗೆ ತಾನೇ ವಿರೋಧವಾಗಿರಬೇಕಾಗುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇದಲ್ಲದೆ ಅವರು ಇವನಿಗೆ ದೆವ್ವ ಹಿಡಿದಿದೆ ಎಂದು ಹೇಳಿದ್ದರಿಂದ ಆತನು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಮನುಷ್ಯರು ಎಷ್ಟು ದೂಷಿಸಿದಾಗ್ಯೂ ಅವರು ಮಾಡುವ ಎಲ್ಲಾ ಪಾಪಗಳಿಗೂ ದೂಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು. ಆದರೆ ಪವಿತ್ರಾತ್ಮನನ್ನು ದೂಷಿಸಿದವನು ಎಂದಿಗೂ ಕ್ಷಮಾಪಣೆ ಹೊಂದನು. ಅವನು ಶಾಶ್ವತ ಪಾಪದೊಳಗೆ ಸೇರಿದವನಾದನು ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಕ್ಷಮೆಯಿಲ್ಲದ ಪಾಪವೆಂದರೆ ಇದೇ ಆಗಿದೆ. ಆತನು ದೆವ್ವಗಳನ್ನು ಬಿಡಿಸಿದಾಗ ಬೆಲ್ಜೆಬೂಲನ ಸಹಾಯದಿಂದ ಹಾಗೆ ಮಾಡುತ್ತಾನೆಂದು ಹೇಳಿದರು. ಆದರೆ ಆತನು ಪವಿತ್ರಾತ್ಮನ ಸಹಾಯದಿಂದಲೇ ಹಾಗೆ ಮಾಡುತ್ತಿದ್ದನು. ಹೀಗೆ ಅವರು ತ್ರೈಕತ್ವದ ಇಬ್ಬರು ವ್ಯಕ್ತಿಗಳ ಕಾರ್ಯಗಳನ್ನು ತಿರಸ್ಕರಿಸುತ್ತಿದ್ದಾರೆ. ಮಗನ ಹಾಗೂ ಪವಿತ್ರಾತ್ಮನ ಸಾಕ್ಷಿಯನ್ನು ಅಲ್ಲಗಳೆಯುತ್ತಿದ್ದಾರೆ. ಹೀಗೆ ಅವರಲ್ಲಿನ ಅವಿಶ್ವಾಸದ ಮೂಲಕ ಕ್ರಿಸ್ತನನ್ನು ಶಾಶ್ವತವಾಗಿ ಅವರು ಅಲ್ಲಗಳೆಯುತ್ತಿದ್ದಾರೆ ಮತ್ತು ಪವಿತ್ರಾತ್ಮನನ್ನು ಎದುರಿಸುತ್ತಿದ್ದಾರೆ. ಅದು ಕ್ಷಮಿಸಲಾರದ ವಿಚಾರವಾಗಿದೆ. ಪ್ರಿಯರೇ, ಕ್ರಿಸ್ತನು ಸಮಸ್ತ ಪಾಪಗಳಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟನು. ಆತನು ಕ್ಷಮಿಸಲಾರದ ಪಾಪ ಬಿಟ್ಟು ಬೇರೆ ಎಲ್ಲದಕ್ಕೋಸ್ಕರ ಸತ್ತನು ಎಂಬಂಥ ಪರಿಸ್ಥಿತಿ ಇಲ್ಲ. ಪ್ರಿಯರೇ, ಚೆನ್ನಾಗಿ ನಾವು ತಿಳ್ಕೊಳ್ಳಬೇಕು, ಅವಿಶ್ವಾಸಿಯ ಕ್ರಿಯೆಯಲ್ಲ, ಆದರೆ ಅವನ ಮನೋಭಾವವು ಕ್ಷಮಿಸಲಾರದ್ದಾಗಿರುತ್ತದೆ. ದೇವದೂಷಣೆ ಮಾಡುವಾಗ ಅವನ ಕ್ರಿಯೆಯು ಅವನನ್ನು ದೋಷಿ ಎಂದು ಹೇಳದೆ ಅವನ ಮನಸ್ಸಿನ ಯೋಚನೆಯೇ ದೋಷಿ ಎಂದು ಹೇಳುತ್ತದೆ. ಒಬ್ಬನ ಹೃದಯದಲ್ಲಿ ಪವಿತ್ರಾತ್ಮನು ಹುಟ್ಟಿಸುವ ಪಾಪ ಬೋಧೆಯನ್ನು ಶಾಶ್ವತವಾಗಿ ಅವನು ವಿರೋಧಿಸುವುದೇ ಕ್ಷಮಿಸಲಾರದ ಪಾಪವಾಗಿದೆ. ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ನಾವು ಹೇಗಿದ್ದೇವೆ? ಶಾಶ್ವತವಾದ ಪಾಪದಲ್ಲಿ ಇದ್ದೇವೆಯೋ ಅಥವಾ ಯೇಸು ಕ್ರಿಸ್ತನ ಮೂಲಕವಾಗಿ
ಪಾಪ ವಿಮೋಚನೆಯನ್ನು ಪಡೆದುಕೊಂಡಿದ್ದೇವೆಯೋ? ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಹೊಸ ಸಂಬಂಧದ ಬಗ್ಗೆ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 31ನೇ ವಚನದಿಂದ 35ನೇ ವಚನಗಳನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಜನರು ಆತನ ಸುತ್ತಲೂ ಕೂತುಕೊಂಡಿದ್ದಾಗ ಆತನ ತಾಯಿಯೂ ತಮ್ಮಂದಿರೂ ಬಂದು ಹೊರಗೆ ನಿಂತುಕೊಂಡು ಆತನನ್ನು ಕರೆ ಕಳಿಸಿದರು. ಆ ಜನರು ಆತನಿಗೆ, ನಿನ್ನ ತಾಯಿಯೂ ನಿನ್ನ ತಮ್ಮಂದಿರು ನಿನ್ನನ್ನು ಹುಡುಕಿಕೊಂಡು ಬಂದು ಹೊರಗೆ ನಿಂತಿರುತ್ತಾರೆ, ನೋಡು ಎಂದು ಹೇಳಿದ್ದಕ್ಕೆ ಆತನು ಅವರಿಗೆ, ನನಗೆ ತಾಯಿಯೂ ತಮ್ಮಂದಿರೂ ಯಾರು ಎಂದು ಹೇಳಿ ತನ್ನ ಸುತ್ತಲೂ ಕೂತಿದ್ದವರನ್ನು ನೋಡಿ, ಇಗೋ ನನ್ನ ತಾಯಿ, ನನ್ನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸುವಿನ ತಮ್ಮಂದಿರಾದ ಯಾಕೋಬ, ಯೂದ ಇಬ್ಬರೂ ಪತ್ರಿಕೆಗಳನ್ನು ಬರೆದಿದ್ದಾರೆ. ಆದರೆ ಅವರು ಎಲ್ಲಿಯೂ ಯೇಸು ತಮ್ಮ ಸಹೋದರನೆಂದು ಹೇಳಿಕೊಂಡಿಲ್ಲ. ಕ್ರಿಸ್ತನಲ್ಲಿರುವ ಯಾವನಾದರೂ ಯೇಸುವಿನ ಲೌಕಿಕ ತಾಯಿ ಸಹೋದರರಿಗಿಂತ ಆತನಿಗೆ ಹತ್ತಿರದವರಾಗಿರುತ್ತಾರೆ. ಆದ್ದರಿಂದಲೇ ಆತನು ದೇವರ ಚಿತ್ತದಂತೆ ನಡೆಯುವ ಇವರೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಎಂದು ಬಹಿರಂಗವಾಗಿ ಹೇಳಿದ್ದಾನೆ. ಪ್ರಿಯರೇ, ಕರ್ತನಾದ ಯೇಸುವನ್ನು ಸ್ವೀಕರಿಸಿ ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದುವುದೇ ಸರಿಯಾದ ಮಾರ್ಗವಾಗಿದೆ. ಇದರಿಂದ ನಮಗೆ ದೇವರ ಮಕ್ಕಳೆಂಬ ಹಕ್ಕು ಸಿಕ್ಕುತ್ತದೆ ಮತ್ತು ನಾವು ಆತನ ಸಮೀಪಕ್ಕೆ ಅದ್ಭುತವಾಗಿ ತರಲ್ಪಡುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ದೇವರ ಕೃಪೆಯಿಂದ ಮಾರ್ಕನ ಬರೆದ ಸುವಾರ್ತೆಯ 3ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರಾತ್ಮ ನಮ್ಮ ಸಂಗಡ ಇದ್ದುಕೊಂಡು ಅನೇಕ ಸತ್ಯಗಳನ್ನು ನಮಗೆ ತಿಳಿಸಿದ್ದಾನೆ. ಆತನಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. 4ನೇ ಅಧ್ಯಾಯದ ಮುಖ್ಯಾಂಶ: ಬಿತ್ತುವವನು, ದೀಪ ಹಾಗೂ ಕೊಳಗ, ಬೀಜ ಬೆಳೆಯುವುದು, ಸಾಸಿವೆ ಕಾಳು ಬಿರುಗಾಳಿಯ ನಿಲ್ಲಿಸಿದ್ದು ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಕೆಲವು ಸಾಮ್ಯಗಳನ್ನು ನೋಡುತ್ತೇವೆ. ಬಳಿಕ ಬಿರುಗಾಳಿಯ ನಿಲ್ಲಿಸಿದ ಅದ್ಭುತ ಕಾರ್ಯವನ್ನು ನೋಡುತ್ತೇವೆ. ಇವೆಲ್ಲವೂ ಮತ್ತಾಯನ ಸುವಾರ್ತೆಯಲ್ಲೂ ಬರೆಯಲ್ಪಟ್ಟಿದೆ. ಒಂದು ಸಾಮ್ಯ ಮಾತ್ರ ಇಲ್ಲಿ ಹೇಳಲ್ಪಟ್ಟದ್ದು ಅಲ್ಲಿ ಇರುವುದಿಲ್ಲ. ಪ್ರಿಯರೇ, ಮೊದಲು ಬಿತ್ತುವವನ ಸಾಮ್ಯದ ಕಥನವನ್ನು ನೋಡೋಣ. ಬಳಿಕ ಅದರ ವಿವರಣೆಯು ಕೊಡಲ್ಪಟ್ಟಿದೆ. ಆ ಬಳಿಕ ಇತರ ಸಾಮ್ಯಗಳನ್ನು ಹೇಳಿಯದೆ ಕೊನೆಯಲ್ಲಿ ಒಂದು ಅದ್ಭುತ ಕಾರ್ಯ ನಡೆದದ್ದನ್ನೂ ನೋಡುತ್ತೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಆತನು ತಿರುಗಿ ಸಮುದ್ರದ ದಡದಲ್ಲಿ ಉಪದೇಶ ಮಾಡುತ್ತಿದ್ದನು. ಬಹು ಜನರು ಆತನ ಬಳಿಗೆ ಕೂಡಿ ಬಂದದ್ದರಿಂದ ಆತನು ಸಮುದ್ರದಲ್ಲಿದ್ದ ದೋಣಿ ಹತ್ತಿ ಕೂತುಕೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಜನರೆಲ್ಲರೂ ಸಮುದ್ರದ ಹತ್ತಿರ ನೆಲದ ಮೇಲೆ ಇದ್ದರು. ಯೇಸು ಮನೆಯಿಂದ ಹೊರಬಂದು ದೋಣಿಯೊಂದರಲ್ಲಿ ಹತ್ತಿದನು ಎಂಬುದಾಗಿ ಮತ್ತಾಯನು ಬರೆಯುತ್ತಾನೆ. ಮತ್ತಾಯನ ಬರವಣಿಗೆ ಸಂಜ್ಞಾತ್ಮಕವಾಗಿದೆ. ಮನೆಯೆಂದರೆ ಸಾಮಾನ್ಯವಾಗಿ ಇಸ್ರಾಯೇಲ್ಯರು ವಾಸಿಸುವ ಸ್ಥಳವಾಗಿದೆ. ಸಮುದ್ರವು ಅನ್ಯಜನರ ಜನಾಂಗಗಳಿಗೆ ಸೂಚನೆಯಾಗಿದೆ. ಆತನ ಈ ಕ್ರಿಯೆಯಿಂದಾಗಿ ಆತನು ತನ್ನ ಜನರನ್ನು ಬಿಟ್ಟು ಲೋಕದ ಕಡೆಗೆ ಹೋದಂತೆ ಆಗಿದೆ. ಈ ಸಾಮ್ಯಗಳಿಗೆ ಹಿನ್ನೆಲೆ ಇದೇ ಆಗಿದೆ. ಆದ್ದರಿಂದ ನಾವು ಇದನ್ನು ವಿಶಾಲ ದೃಷ್ಟಿಯಿಂದ ನೋಡಬೇಕಾಗಿದೆ. ಇದು ಅತಿ ಪ್ರಾಮುಖ್ಯವಾದದ್ದಾಗಿದೆ. ಪ್ರಿಯರೇ, ಈ ಸಂಗತಿಗಳು ಆತನ ಸೇವೆಯ ಅತ್ಯುನ್ನತ ಕಾಲದಲ್ಲಿ ನಡೆದವುಗಳಾಗಿವೆ. ಆತನು ಬಹು ಕಾರ್ಯಗಳ ಒತ್ತಡದಿಂದ ಕೂಡಿದ್ದನು, ದೈಹಿಕವಾಗಿ ದಣಿದಿದ್ದನು. ನಾವು ಮುಂದಕ್ಕೆ ನೋಡುವಂತೆ ಆತನು ನಿದ್ರೆ ಹೋಗುವಷ್ಟು ದಣಿದಿದ್ದನು. ಆತನಿಗೆ ಸಾಕಾದದ್ದರಿಂದ ದೋಣಿಯಲ್ಲೇ ಮಲಗಿದ್ದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದ ಅಂತ್ಯಭಾಗದಲ್ಲಿ ನಾವು ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 2ನೇ ವಚನ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಆ ಜನರೆಲ್ಲರೂ ಸಮುದ್ರದ ಹತ್ತಿರ ನೆಲದ ಮೇಲೆ ಇದ್ದರು. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಉಪದೇಶ ಮಾಡಿದನು. ಆ ಉಪದೇಶದಲ್ಲಿ ಅವರಿಗೆ ಹೇಳಿದ್ದೇನೆಂದರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರಿಗೆ ಅನೇಕ ಸತ್ಯಾಂಶಗಳನ್ನು ಬೋಧಿಸುವುದಕ್ಕಾಗಿ ಆತನು ಸಾಮ್ಯಗಳನ್ನು ಉಪಯೋಗಿಸಿದನು. ಈ ಸಮಯದಲ್ಲಿ ಆತನು ತನ್ನ 3 ವರ್ಷಗಳ ಸೇವೆಯ ಮಧ್ಯಭಾಗದಲ್ಲಿದ್ದಾನೆ. ಆತನು ಈ ಮೊದಲು ಕೆಲವು ವಿಷಯಗಳನ್ನು ಉದಾಹರಣೆಗಳಾಗಿ ಉಪಯೋಗಿಸಿದ್ದನು. ಬಾವಿಯ ಬಳಿಯಲ್ಲಿ ಸ್ತ್ರೀಗೆ ಜೀವದ ನೀರಿನ ಕುರಿತು ಹೇಳಿದ್ದನು. ಶಿಷ್ಯರನ್ನು ಮನುಷ್ಯರನ್ನಾಗಿಡುವ ಬೆಸ್ತರನ್ನಾಗಿ ಮಾಡುತ್ತೇನೆಂದು ಹೇಳಿದ್ದನು. ಪೈರು ಕೊಯ್ಲಿಗೆ ಸಿದ್ಧವಾಗಿದೆಯೆಂದನು. ಉಪ್ಪಿನ ಕುರಿತು, ಬೆಳಕಿನ ಕುರಿತು, ಬಂಡೆಯ ಅಸ್ತಿವಾರದ ಕುರಿತು,
ಉಸುಬಿನ ಅಸ್ತಿವಾರದ ಕುರಿತು ಆತನು ಪರ್ವತ ಪ್ರಸಂಗದಲ್ಲಿ ಮಾತನಾಡಿದ್ದನು. ಆದರೆ ಇವೆಲ್ಲವೂ ಸಾಮ್ಯಗಳಾಗಿರಲಿಲ್ಲ. ಈಗ ಆತನು ಸಾಮ್ಯರೂಪವಾಗಿ ಮಾತಾಡಲು ತೊಡಗುತ್ತಾ ಬಿತ್ತುವವನ ಸಾಮ್ಯವನ್ನು ಹೇಳುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಆತನಿಂದ ನಮಗೆ ದೊರೆತ ವಾಕ್ಯದ ಮೂಲಕವಾಗಿ ಆತ್ಮಿಕ ಶಾರೀರಿಕ ಸ್ವಸ್ಥತೆ ಹೊಂದಿದವರಾಗಿ ನಿರೀಕ್ಷೆಯ ಜೀವಿತದಲ್ಲಿ ಮುಂದೆ ಸಾಗೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ 1ನೇ ವಚನದಿಂದ 4ನೇ ಅಧ್ಯಾಯದ 2ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. 2ನೇ ಅಧ್ಯಾಯದ ಕೊನೆಯಲ್ಲಿ ಸಬ್ಬತ್ ದಿನದ ಕುರಿತು ಮಾತನಾಡುತ್ತಾ ಯೇಸು ಕ್ರಿಸ್ತನು ತಾನೇ ಸಬ್ಬತ್ ದಿನಕ್ಕೆ ಒಡೆಯನು ಎಂಬುದಾಗಿ ತಿಳಿಸಿದ ನಂತರ 3ನೇ ಅಧ್ಯಾಯದ ಆರಂಭದಲ್ಲಿ ಕೈಬತ್ತಿ ಹೋದ ಮನುಷ್ಯನನ್ನು ಗುಣಪಡಿಸುತ್ತಾನೆ. ಇದು ಸಬ್ಬತ್ ದಿನದಲ್ಲಿ ಸಂಭವಿಸಿದ್ದರಿಂದ ಧಾರ್ಮಿಕ ನಾಯಕರು ಆತನನ್ನು ಕೊಲ್ಲುವ ಉಪಾಯ ಮಾಡಲು ಆರಂಭಿಸುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಮುಂದೆ ಆತನು ಅನೇಕರನ್ನು ಗುಣಪಡಿಸಿದ್ದನ್ನು, ದೆವ್ವಗಳನ್ನು ಬಿಡಿಸಿದ್ದನ್ನೂ ತಿಳಿದುಕೊಂಡಿದ್ದೇವೆ. ಆದರೆ ಆತನು ಬೆಲ್ಜೆಬೂಲನ ಸಹಾಯದಿಂದ ಅದನ್ನು ಮಾಡುತ್ತಾನೆಂದು ಶಾಸ್ತ್ರಿಗಳು ಆರೋಪಿಸುವುದನ್ನು ನೋಡುತ್ತೇವೆ. ಆತನು ಜನರಿಗೆ ಒಳ್ಳೆಯದನ್ನೇ ಮಾಡುತ್ತಾ ಹೋದಾಗ್ಯೂ ನಾಯಕರು ಆತನ ವಿರುದ್ಧ ಹೊಂಚು ಹಾಕುತ್ತಾ ಹೋದರು. ಎಂಥ ದುಃಖಕರವಾದ ಸಂಗತಿಯಲ್ಲವೇ? ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಬನ್ನಿರಿ, ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ದೇವರೇ, ನೀನು ಕೊಟ್ಟಂಥ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನೀನು ಬಿಡುಗಡೆಯ ನಾಯಕನು. ಈ ಕೃಪಾ ಸಮಯದಲ್ಲಿ ಯಾರ್ಯಾರು ಸ್ವಾಮಿ ಯಾವ ರೀತಿಯ ಬಂಧನದಲ್ಲಿದ್ದಾರೋ ಅವರೆಲ್ಲರನ್ನು ನಮ್ಮ ನೆನಪು ಮಾಡಿಕೊಳ್ಳುತ್ತೇವೆ. ದೇವರವರನ್ನು ಕರುಣಿಸು. ನಿನ್ನ ಆತ್ಮನ ಸಹಾಯದಿಂದ ನಿನ್ನ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರಿಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ಆತ್ಮದಲ್ಲಿ ಬಲ ಹೊಂದಿ ನಿರೀಕ್ಷೆಯ ಜೀವಿತದಲ್ಲಿ ಬಿಡುಗಡೆಯ ಸಂತೋಷದಲ್ಲಿ ಪ್ರತಿಯೊಬ್ಬರೂ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನದ ಮೂಲಕವಾಗಿ ಹಲವು ಸತ್ಯಗಳನ್ನು ತಿಳಿದುಕೊಂಡು ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ಇಲ್ಲಿಯವರೆಗೆ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿದ್ದಕ್ಕಾಗಿ ಹೃದಯಪೂರ್ವಕವಾದ ವಂದನೆಗಳು. ತಪ್ಪದೆ ದಿನಾಲು ಮಿಸ್ ಕಾಲ್ ಕೊಡುವುದನ್ನು ಮರೆಯಬೇಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ತಿರುಗಿ ಸಂಧಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.